ನಿಮ್ಗೆ ಕೊಡಾಕ್ ಕ್ಯಾಮ್ರಾ, ಕೊಡಾಕ್ ನ ರೀಲ್ಸ್ ನೆನಪಿದ್ಯಾ? ಬಾಲ್ಯದ ಸಂಗಾತಿ ಅಂತಂದ್ರೆ ಅದು ಕೊಡಾಕ್ ಸ್ನೇಹಿತರೆ. ಯಾಕಂತಂದ್ರೆ ನೀವು 80ರ 90ರ ದಶಕದಲ್ಲಿ ಇದ್ದಿದ್ರಿ ಅಂತಂದ್ರೆ ಖಂಡಿತ ನೀವು ಕೊಡಾಕ್ ಕ್ಯಾಮ್ರಾದಲ್ಲಿ ಫೋಟೋಶೂಟ್ ಗಳನ್ನ ಮಾಡಿರಬಹುದು. ಇನ್ ಕೇಸ್ ಕೊಡಾಕ್ ಕ್ಯಾಮ್ರಾ ನಮ್ಮ ಹತ್ರನೇ ಇತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ ಆ ಒಂದು ಗೌರವ ಆಗಿರ್ಬೋದು, ಪ್ರೆಸ್ಟೀಜೇ ಬೇರೆ ಲೆವೆಲ್ ಅಲ್ಲಿ ಇತ್ತು. ಮೊದಲು ತೆಗಿಸಿದ ಕಲರ್ ಫೋಟೋ ಈಗ ಕೊಡಾಕ್ ಕ್ಯಾಮ್ರಾ ಎಲ್ಲಿದೆ? ಸೊ ಆ ಕಂಪನಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತಲ್ವಾ? ಸೊ ಅದಕ್ಕೆ ಉತ್ತರ ನಾ ಕೊಡ್ತೀನಿ. ಸೊ ಒಂದು ಕಾಲದಲ್ಲಿ ಒಂದು ಫೋಟೋನ ನಾವು ಕ್ಲಿಕ್ಕಿಸ್ಕೊಳ್ಬೇಕು, ಕೊಡಾಕ್ ಕ್ಯಾಮ್ರಾ ಥ್ರೂ ಕ್ಲಿಕ್ಕಿಸ್ಕೊಳ್ಬೇಕು ಅಂತಂದ್ರೆ ಆ ಫೋಟೋ ಬರಬೇಕು ಅಂತಂದ್ರೆ ದಿನಗಟ್ಲೆ ವೇಟ್ ಮಾಡಬೇಕಿತ್ತು. ಬಟ್ ಆ ಒಂದು ಮೆಮೊರೀಸ್ ಯಾವತ್ತಿದ್ರೂ ಕೂಡ ಚಂದ. ಸೊ ಈ ಒಂದು ಕಂಪನಿನ ಯಾರು ಶುರು ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ. ಕೊಡಾಕ್ ಕಂಪನಿಯನ್ನ ಜಾರ್ಜ್ ಈಸ್ಟ್ಮನ್ 1880ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ರಾಜ್ಯದ ರೋಚೆಸ್ಟರ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಸೊ ಈಗ ಈ ಒಂದು ಸಂಸ್ಥೆ ಕಣ್ಮರೆ ಆಗಿಲ್ಲ ಸ್ನೇಹಿತರೆ. ಆದ್ರೆ ಹಿಂದಿನ ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಕಂಪನಿ ಆಗಿತ್ತಲ್ಲ, ಬಟ್ ಅಷ್ಟರ ಮಟ್ಟಿಗೇನಿಲ್ಲ, ಒಂದು ಚಿಕ್ಕ ಕಂಪನಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಈಗ ಔಷಧಿಯನ್ನ ತಯಾರಿಸೋದಾಗಿರ್ಬೋದು ಅಥವಾ ಪ್ರಿಂಟಿಂಗ್ ಆಗಿರ್ಬೋದು, ಕೆಲವು ವಿಶೇಷ ರಾಸಾಯನಿಕಗಳನ್ನ ತಯಾರಿಸೋದಕ್ಕೆ ಒಂದು ಸಣ್ಣ ಕಂಪನಿಯಾಗಿ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಸಾಂದರ್ಭಿಕವಾಗಿ ಒಂದು ಹವ್ಯಾಸಿ ಫೋಟೋಗ್ರಫಿಗಳನ್ನ ಮಾಡ್ತಾರಲ್ವಾ, ಸೊ ಅಂತವರಿಗೆ ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಈಗಲೂ ಕೂಡ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಕೊಡಾಕ್ ಕಂಪನಿ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಬ್ರ್ಯಾಂಡ್ ಸ್ನೇಹಿತರೆ. ಸೊ ನಿಮ್ಮ ಹತ್ರ ಕೊಡಾಕ್ ಕ್ಯಾಮ್ರಾ ಇದೆಯಾ? ಯಾವತ್ತಾದ್ರೂ ಕೊಡಾಕ್ ಕ್ಯಾಮ್ರಾದಲ್ಲಿ ಫೋಟೋನ ಕ್ಲಿಕ್ಕಿಸ್ಕೊಂಡಿದ್ದೀರಾ? ಆ ಒಂದು ಮೆಮೊರಿ ಹೇಗಿತ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮೊದಲು ತೆಗಿಸಿದ ಕಲರ್ ಫೋಟೋ. Boss Wala. Be the boss.